ನಮಸ್ಕಾರ ವೀಕ್ಷಕರೇ, JBM ನ್ಯೂಸ್ಗೆ ಸ್ವಾಗತ. ನಾನು ಅನ್ನಪೂರ್ಣ. ಬೆಳಗಾವಿಯ ಮಾಳಮಾರುತಿ ಠಾಣೆಯಲ್ಲಿ FIR ಒಂದು ದಾಖಲು ಆಗಿದೆ. ಶಿವಾನಂದ್ ನೀಲನ್ನವರ್ ಹಾಗೂ ಅಪರಿಚಿತ ವ್ಯಕ್ತಿಗಳ ವಿರುದ್ಧ FIR ದಾಖಲು ಮಾಡಲಾಗಿದೆ. 2016ರಲ್ಲಿ ಈ ಒಂದು ಶಿವಂ ಅಸೋಸಿಯೇಟ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸಿ 35,000 ವ್ಯಕ್ತಿಗಳಿಂದ ಹಣ ಹೂಡಿಕೆ ಮಾಡಿಕೊಂಡು ಅವರಿಗೆ ವಂಚಿಸಿದ ಆರೋಪದ ಅನ್ವಯ DCಯವರ ಒಪ್ಪಿಗೆಯ ಮೇರೆಗೆ ಈ FIR ದಾಖಲು ಮಾಡಲಾಗಿದೆ. ಈ ಕುರಿತು ಒಂದು ವರದಿ ಇದೆ, ವೀಕ್ಷಿಸೋಣ ಬನ್ನಿ. ಶಿವಾನಂದ್ ನೀಲನ್ನವರ್ ವಿರುದ್ಧ ಮಾಳಮಾರುತಿ ಠಾಣೆಯಲ್ಲಿ ದೂರು ದಾಖಲು. ಬರ್ಡ್ಸ್ ಆಕ್ಟ್ ಸೆಕ್ಷನ್ 21 ಮತ್ತು KPID ಸೆಕ್ಷನ್ 9 ಅಡಿಯಲ್ಲಿ FIR. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೂಚನೆಯ ಮೇರೆಗೆ ದೂರು ದಾಖಲು. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಜಬೀಉಲ್ಲಾಕ್ಕೆ ನೀಡಿದ ದೂರಿನನ್ವಯ ಕೇಸು ದಾಖಲು. ಶಿವಾನಂದ್ ನೀಲನ್ನವರ್ ಮತ್ತು ಅಪರಿಚಿತ ವ್ಯಕ್ತಿಗಳ ವಿರುದ್ಧ FIR ದಾಖಲು. 2016ರಲ್ಲಿ ಶಿವಂ ಅಸೋಸಿಯೇಟ್ ಎಂಬ ಹೆಸರಿನ ಸಂಸ್ಥೆ ಪ್ರಾರಂಭಿಸಿ ನಿಯಮ ಬಾಹಿರವಾಗಿ ಯಾವುದೇ ಪರವಾನಗಿ ಪಡೆಯದೆ ಕಾನೂನು ಪಾಲಿಸದೆ 35,000 ಜನರಿಂದ ಹಣ ಹೂಡಿಕೆ ಮಾಡಿಕೊಂಡು ಸಾರ್ವಜನಿಕರು ಹೂಡಿಕೆ ಮಾಡಿದ ಠೇವಣಿ ಹಣಕ್ಕೆ ಹೆಚ್ಚಿನ ಬಡ್ಡಿ ನೀಡಲಾಗುವುದು ಎಂದು ಆಮಿಷವಡ್ಡಿ ಸಾವಿರಾರು ಕೋಟಿ ಹಣವನ್ನು ಸಂಗ್ರಹ ಮಾಡಲಾಗಿದೆ. ಅದರಲ್ಲಿ ಭಾಗಂಶ ಮೊತ್ತವನ್ನು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಿ ಹೆಚ್ಚಿನ ಹಣವನ್ನು ಸ್ವಂತಕ್ಕೆ ಬಳಸಿಕೊಂಡು ಸಾರ್ವಜನಿಕರಿಗೆ ಮೋಸ ವಂಚನೆ ಮಾಡುತ್ತಿರುವ ಅಪರಾಧ ಎಂದು FIR ಉಲ್ಲೇಖನಲ್ಲಿ ಮಾಡಲಾಗಿದೆ. ಎಷ್ಟು ಜನರ ಹಣ ಸಂಗ್ರಹ ಆಗಿದೆ? ಯಾವ ಸೆಕ್ಷನ್ ಅಡಿಯಲ್ಲಿ ಕೇಸ್ ದಾಖಲಾಗಿದೆ? ಅರೆಸ್ಟ್ ಆಗಿರುವಂತ ನಿನ್ನೆ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಶ್ರವಣ್ ನಾಯಕ್ ಶಿವಂ ಅಸೋಸಿಯೇಟ್ಸ್ ಬಗ್ಗೆ ಒಂದು ಎನ್ಕ್ವೈರಿ ನಡೆಸಿದ್ದಾರೆ. ಆ ಎನ್ಕ್ವೈರಿ ಆಧಾರದ ಮೇಲೆ ಇವತ್ತು ಸಂಜೆಗೆ ಒಂದು ದೂರು ನಮ್ಮ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಸಿಕ್ಕಿದ ಎವಿಡೆನ್ಸ್ ಆಧಾರದ ಮೇಲೆ ಶಿವಂ ಅಸೋಸಿಯೇಟ್ಸ್ದು ಪ್ರೊಪ್ರೈಟರ್ ಅವನಿಗೆ ದಸ್ತಗಿರಿ ಮಾಡಲಾಗಿದೆ, ಸೆಕ್ಯೂರ್ ಮಾಡಲಾಗಿದೆ. ಬಾಕಿ ಪ್ರೊಸೆಸ್ ಕಂಪ್ಲೀಟ್ ಮಾಡ್ತಾ ಇದೆ. ಈಗ ನಮ್ಮ ಅಧಿಕಾರಿ ಇಂಟ್ರಾಗೇಷನ್ ಮಾಡ್ತಾರೆ. ಪ್ರಿಲಿಮಿನರಿ ಎಸ್ಟಿಮೇಟ್ನಲ್ಲಿ 35,000 ಜನರಿಂದ ದುಡ್ಡು ತಗೊಂಡಿದ್ದಾನೆ. ಈಗ ನಾಳೆ ಸೀಸರ್ನಲ್ಲಿ ಏನೇನು ಸಿಗುತ್ತೆ ಅದು ಅನಾಲಿಸಿಸ್ ಮಾಡಿದ ಮೇಲೆ ಮುಂದಿನ ಕ್ರಮ ಜರುಗಿಸಲಾಗುವುದು. ಈ ಕೇಸ್ KPID ಆಕ್ಟ್ ಸೆಕ್ಷನ್ ಮತ್ತು ಬರ್ಡ್ಸ್ ಆಕ್ಟ್ ಸೆಕ್ಷನ್ ಪ್ರಕಾರ ದಾಖಲಾಗಿದೆ. ಈ ಮೇನ್ ಓನರ್ ಮತ್ತು ಅವನದು ಸಹಕಾರಿಗಳು. ಬಾಕಿ ಈ ವಿಚಾರದಲ್ಲಿ ನಾಳೆ DC ಮತ್ತು ನಾನು ಒಂದು ಪ್ರೆಸ್ ಬ್ರೀಫಿಂಗ್ ಮಾಡ್ತೀನಿ. ದೂರು ಯಾರು ಕೊಟ್ಟಿರುವಂಥದ್ದು? ನಮ್ಮ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಕೋಆಪರೇಟಿವ್ ಸೊಸೈಟಿ. ಈ ವಿಚಾರದಲ್ಲಿ ನಾಳೆ ಒಂದು ಪ್ರೆಸ್ ಬ್ರೀಫಿಂಗ್, ಯಾಕೆಂದರೆ ಈ ಕೆಲಸ DC, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ, ರೆವಿನ್ಯೂ ಇಲಾಖೆ ಎಲ್ಲ ಸೇರಿಕೊಂಡು ನಾವು ಮಾಡಿದ್ದೀವಿ. ಇದರ ಬಗ್ಗೆ ನಾಳೆ ನಾವು ಈಗ ಸಾಕಷ್ಟು ದಾಖಲಾತಿಯಲ್ಲಿ ಕಚೇರಿನಲ್ಲಿ ಇದೆ, ಸೀಲ್ಡ್ ಮಾಡಲಾಗಿದೆ. ಈಗ ಇವರದು ಎನ್ಕ್ವೈರಿ ಮಾಡಿಕೊಂಡು ಏನೇನು ಎಲ್ಲಿ ಇಟ್ಟಿದ್ದಾನೆ ಅದು ಪ್ರಕಾರ ಅವನ ಹೇಳಿಕೆ ಪ್ರಕಾರ ಮುಂದೆ ನಾಳೆ ಸೀಸರ್ ಮಾಡಬೇಕು. ಸರ್, ಈಗ ಒಬ್ಬರಲ್ಲ ಇಬ್ಬರಲ್ಲ 35,000 ಜನರ ಠೇವಣಿ ಹಣ ಇದೆ. ಸೊ ಏನು ಹೇಳ್ತೀರಿ? ಯಾಕಂದರೆ ಒಂದು ರಾತ್ರಿಯಲ್ಲಿ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗ್ಬೋದು, ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಟಿದ್ದಾರೆ. ಈಗ ಡಿಟೇಲ್ಡ್ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತದೆ. ರೈಟ್ ನಾವು ಈ 30,000 ಫಿಗರ್ ಕೂಡ ಎಷ್ಟು ಕರೆಕ್ಟ್ ಇದೆ ಅದು ನೋಡಬೇಕು ನಾವು. ಅದು ಎಲ್ಲ ವಿವರವಾದ ಅನಾಲಿಸಿಸ್ ಮಾಡಿದ ಮೇಲೇ ಎಷ್ಟು ಜನ ಎಷ್ಟು ದುಡ್ಡಿದೆ ಅದು ಎಲ್ಲ ಮಾಹಿತಿ ಸಿಗುತ್ತೆ. ನಾಳೆ ಮಾನ್ಯ DC ಅವರ ಜೊತೆಗೆ ನಾವೊಂದು ಬೆಳಿಗ್ಗೆ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ನಿಮಗೆ ಎರಡು ಕಚೇರಿ ಮೇಲೆ ನಮಗೆ ಎಷ್ಟು ಮಾಹಿತಿ ಇದೆ ಅದರ ಪ್ರಕಾರ ಕ್ರಮ ಜರುಗಿಸಲಾಗಿದೆ. ಕೇಳು ಬಂದಿದೆ ಅಂತ ಬೇರೆ ವಿಚಾರ ಇರುತ್ತೆ. ಪಕ್ಕಾ ಇನ್ಫಾರ್ಮೇಷನ್ ಮಹಾರಾಷ್ಟ್ರದಲ್ಲಿ ಇದೆ ಅಂತ ನಾವು ಕೇಳಿದ ಮೇಲೆ ಒಂದು ಅಡ್ರೆಸ್ ಇಲ್ಲ, ಪುಣೆನಲ್ಲಿ ಕಚೇರಿ ಇದೆ ನಾವು ಚೆಕ್ ಮಾಡಿದ ಮೇಲೆ ಒಂದು ಅಡ್ರೆಸ್ ಇಲ್ಲ. ಸೊ ಕೇಳಿ ಮೇಲೆ ಕೆಲಸ ಮಾಡೋಕ್ಕೆ ಆಗಲ್ಲ. ಏನೇನು ಮಾಹಿತಿ ಬರ್ತಾ ಇದೆ ಸಿಗ್ತಾ ಇದೆ ಅದರ ಮೇಲೆ ಕ್ರಮ ಜರುಗಿಸಲಾಗುತ್ತೆ. ಥ್ಯಾಂಕ್ ಯು.